ಬೆಳ್ಳಳ್ಳಿಯಲ್ಲಿ ಕಸ ವಿಲೇವಾರಿ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿಯವರ ಕೈವಾಡ ಅಂತ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಸುಮ್ಮನಿದ್ರೆ ಸರಿ. ಬಿಜೆಪಿಯ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರ ಡೈರೆಕ್ಟ್ ವಾರ್ನಿಂಗ್. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಶಾಸಕರು, ಸುಮ್ಮನಿದ್ರೆ ಸರಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಗೌರವದಿಂದ ಇರಿದಿದ್ರೆ ಅವರ ಮನೆ ಮುಂದೆ ಕಸ ಹಾಕಿಸ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಭರಿತರಾಗಿ ಮಾತನಾಡಿದ್ದಾರೆ. ಬಿಜೆಪಿಯವರ ಆಫೀಸ್ ಮುಂದೆ ಕಸ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ. ಕಸನ ಅಶೋಕ್ ಮನೆಗೆ, ವಿಜೇಂದ್ರ ಮನೆಗೆ ಹಾಕಿಸ್ಬೇಕಾ? ಕರುಣೆ ತೋರಿಸಲ್ಲ, ಅವ್ರ ಮನೆ ಮುಂದೆ ಕಸ ಹಾಕಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಆಗಿದೆ. ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಮಾಡ್ತಾ ಇರುವುದು ಬಿಜೆಪಿ ನಾಯಕರು ಅಂತ, ಸುಮ್ಮನಿರದಿದ್ರೆ ಕಾನೂನು ಕ್ರಮ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬಂದಿದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಎಂತಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಯ್ತು, ಆಕ್ಸಿಡೆಂಟ್ ತಪ್ಪಾಗಿರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಆಕ್ಸಿಡೆಂಟ್ ಅಂದ್ರೆ ಇಟ್ ಇಸ್ ಅನ್ ಆಕ್ಸಿಡೆಂಟ್. ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಿಲ್ಲಿಸಿ ಈ ತರ ಮಾಡೋದು ಸರಿ ಇಲ್ಲ. ಹೀಗೆ ಬಿಜೆಪಿಯವರ ಮನೆಗೆ ಕಸ ಹಾಕಿಸ್ತೀನಿ ಅಂದ್ರು ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ಕಸದ ಟೆಂಡರ್ನಲ್ಲಿ ಭ್ರಷ್ಟಾಚಾರ ಅಂತಿದ್ದಾರೆ ಆರ್ ಅಶೋಕ್. ಕಸ ಹಾಕೋ ವಿಷಯದಲ್ಲಿ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ. ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ಮಧ್ಯದಲ್ಲಿ ಕಸದ ಟೆಂಡರ್ ಪಡೆಯೋದಕ್ಕೆ 7% ಕಮಿಷನ್ ಕೊಡಬೇಕು ಸರ್ಕಾರಕ್ಕೆ ಅಂತ ಆರೋಪ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಲ್ ಬಿಡುಗಡೆಗೆ 7%, ಸ್ಪೆಷಲ್ LOCಗೆ 7% ಕೊಡಬೇಕು, ಸರ್ಕಾರಕ್ಕೆ 21% ಕಮಿಷನ್ ಹೋಗ್ತಾ ಇದೆ ಅಂತ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರದ ಮಾಫಿಯಾನೇ ಈ ಕಸದ ಸಮಸ್ಯೆಗೆ ಕಾರಣ ಅಂತ ಹೇಳಿದ್ದಾರೆ. ಗುತ್ತಿಗೆದಾರರು ಸುಳ್ಳು ಹೇಳ್ತಾ ಇದ್ರೆ ಯಾಕೆ ಕೇಸ್ ಹಾಕ್ತಾ ಇಲ್ಲ? ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇವಾಗ ಅವರು ದೂರ್ತಾ ಇದ್ದಾರೆ ಅಂದ್ರೆ, ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಯಾಕೆ ಕೇಸ್ ಇಲ್ಲ ಅಂತ ಕೇಳಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬಂದಿದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ದೀನಿ. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು. ಅಷ್ಟೇ ಕೆಲಸ. ಎಂತಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಈಗ ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಯ್ತು, ಆಕ್ಸಿಡೆಂಟ್ ತಪ್ಪಾಗಿರ್ಬೋದು. ಆಕ್ಸಿಡೆಂಟ್ ಆಗಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಆಕ್ಸಿಡೆಂಟ್ ಅಂದ್ರೆ ಇಟ್ ಇಸ್ ಅನ್ ಆಕ್ಸಿಡೆಂಟ್. ನಾನು ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನಿಲ್ಲಿಸಿ ಈ ತರ ಮಾಡೋದು ಸರಿ ಇಲ್ಲ. ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು
ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ. ಅಂದರೆ ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಅನ್ನೋ ನ್ಯಾಯವಾಗಿ, ಅನುದಾನ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ದಿನ ಇನ್ನೆರಡು ದಿನ ಹೋದರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತೈತೆ. ಗಾರ್ಬೇಜ್ ಸಿಟಿ. ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರೋವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲ ರಂಗಗಳಲ್ಲೂ ಇವತ್ತು ಫೇಲ್ಯೂರ್ ಆಗಿದೆ. ಹಣಕಾಸಿನ ಕೊರತೆಯಿಂದ ಫೇಲ್ ಆಗಿದೆ. ಅದರಿಂದ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಕಸ ತೆಗೆಯುವಂಥದ್ದಕ್ಕೆ ವ್ಯವಸ್ಥೆ ಮಾಡಿ. ಬೆಂಗಳೂರಿನ ಕಸವನ್ನ ನಮ್ಮೂರಲ್ಲಿ ಸುರಿಯೋಕ್ ನಾವು ಬಿಡೋದಿಲ್ಲ ಅಂತ ಬೆಳ್ಳಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಶುರುವಾಯಿತು ಬೆಳ್ಳಳ್ಳಿ ಗ್ರಾಮಸ್ಥರ ಆಕ್ರೋಶ. ಕಸದ ಲಾರಿಗಳನ್ನ ತಡೆದು ನಿಲ್ಲಿಸ್ತಾ ಇದ್ದಾರೆ ಬೆಳ್ಳಳ್ಳಿ ಜನ. ಅಲ್ಲಿ ಕಸ ತಂದು ಇಲ್ಲಿ ವಿಲೇವಾರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಧಿಕಾರಿಗಳು ಬರಬೇಕು ಅಂತ ಕಸದ ಲಾರಿಗಳಿಗೆ ತಡೆ ಒಡ್ಡಿದ್ದಾರೆ. ಒಂದಿಷ್ಟು ಲಾರಿಗಳು ಅಲ್ಲಿಂದ ವಾಪಸ್ ಬರ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಗಬ್ಬು ವಾಸನೆಯಿಂದ ನಮ್ಮ ಬದುಕೆ ಹಾಳಾಗಿದೆ, ಮೂಲ ಸೌಕರ್ಯ ಸರಿಪಡಿಸಬೇಕು ಅಂತ ಜನ ಪಟ್ಟು ಹಿಡಿದಿದ್ದಾರೆ. ಅಂದ್ರೆ ಅವೈಜ್ಞಾನಿಕವಾಗಿ ಅಲ್ಲಿ ವಿಲೇವಾರಿ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಬರಬೇಕು ಅಂತ ಕಸದ ಲಾರಿಗಳನ್ನ ಒಳಗಡೆ ಬಿಡ್ತಾ ಇಲ್ಲ, ಡಂಪಿಂಗ್ ಯಾರ್ಡ್ಗೆ ಹೋಗಿ ಬಿಡ್ತಾ ಇಲ್ಲ, ಪ್ರತಿಭಟಿಸ್ತಾ ಇದ್ದಾರೆ ಜನ. ಈ ಕಸದ ದುರ್ವಾಸನೆಯಿಂದ ಪ್ರತಿನಿತ್ಯ ಇಲ್ಲಿ ಅನೇಕ ಹಳ್ಳಿಗಳಿದ್ದಾವೆ, ಸುತ್ತಮುತ್ತ ವಾಸಸ್ಥಾನ. ಅದು ಇಲ್ಲಿ ಇರೋಕೆ ಆಗ್ತಾ ಇಲ್ಲ, ನಮಗೆ ಬದುಕೋಕೆ ಆಗ್ತಾ ಇಲ್ಲ ಅಂತ ಜನರ ಆಕ್ರೋಶ ಆಗಿದೆ. ಆದರೆ ಇದೇ ವಿಚಾರ ಮತ್ತೊಂದು ಕಡೆ ರಾಜಕಾರಣಕ್ಕೆ ತಿರುಗುತ್ತಾ ಇರುವಂಥದ್ದು ವಿಪರ್ಯಾಸದ ಸಂಗತಿ. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಒಂದು ಕಡೆ, 2 ದಿನಗಳಿಂದ ಕಸವನ್ನು ವಿಲೇವಾರಿ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ ಅಂತ ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಪರ್ಸೆಂಟೇಜ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರದ ಕಸ ವಿಲೇವಾರಿ ಮಾಡುವಂತಹ ಡಂಪಿಂಗ್ ಯಾರ್ಡ್ ಬೆಳ್ಳಳ್ಳಿಯ ಬಳಿ ಇತ್ತು. ಆ ಒಂದು ಬೆಳ್ಳಳ್ಳಿ ಬಳಿ ಇದ್ದಂಥ ಡಂಪಿಂಗ್ ಯಾರ್ಡನ್ನು ಈಗ ಸ್ಥಳೀಯರು ಸ್ಥಗಿತಗೊಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಡಂಪನ್ನು ಮಾಡಬಾರ್ದು ಕಸವನ್ನು ಅನ್ನುವಂಥ ರೀತಿಯಲ್ಲಿ ಅವರು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ನಾನು ಈಗ ಸ್ಥಳೀಯರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾವ ಕಾರಣಕ್ಕಾಗಿ ರಸ್ತೆ ತಡೆದು ಈ ಒಂದು ಡಂಪಿಂಗ್ ಯಾರ್ಡನ್ನು ಸ್ಥಗಿತಗೊಳಿಸಿದ್ರಿ? ಡಂಪಿಂಗ್ ಯಾರ್ಡ್ನ ಸ್ಥಗಿತಗೊಳಿಸ್ಬೇಕಂತ ನಮ್ಮ ಉದ್ದೇಶ ಏನಲ್ಲ. ಇದು ಡಂಪಿಂಗು ಸುಮಾರು ವರ್ಷಗಳಿಂದ ಆಗ್ತಾವ್ರೆ. ಕಸ ಇಲ್ಲಿ ಹತ್ತತ್ರ 80% ಬಂಡೆ, ಸರ್ಕಾರಿ ಬಂಡೆ ಜಾಗ ಎಲ್ಲ ಮುಚ್ಚಾಕಿದ್ದಾರೆ. ಡಂಪಿಂಗ್ ಯಾರ್ಡ್ನ ಸ್ಟಾಪ್ ಮಾಡೋ ಉದ್ದೇಶ ನಮ್ದಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಡಂಪಿಂಗ್ ಮಾಡೋಕ್ಕೆ ಮುಂಚೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೆಲವು ಸವಲತ್ತು ಸೌಕರ್ಯಗಳನ್ನ ಮಾಡಿಕೊಡ್ತೀನಿ ಅಂತೇಳಿ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ಆಗಲಿ ಯಾವುದನ್ನ ನೆರವೇರಿಸಿಲ್ಲ. ಒಂದು ನೀರಿನ ವ್ಯವಸ್ಥೆ ಆಗ್ಬೋದು, ಇಲ್ಲ ರಸ್ತೆ ಕಾಮಗಾರಿಯದಾಗ್ಬೋದು, ಇಲ್ಲ ಕ್ರೀಡಾಂಗಣ ಮಾಡ್ತೀವಿ, ಉದ್ಯಾನವನ ಮಾಡಿಕೊಡ್ತೀವಿ, ಈ ಥರ ಭರವಸೆಗಳನ್ನ ತುಂಬ ಕೊಟ್ಟಿದ್ದಾರೆ. ನಾನೊಂದು 4-5 ಹೇಳಿದ್ದೀನಿ ಅಷ್ಟೇ. ಈ ಒಂದು ನಮ್ಮದು BWSS ಆಗಿ ನೀವು ಕಾವೇರಿ ವಾಟರೆಲ್ಲ ಬಂದಿದೆ, ತಿರ್ಗಿ ರಸ್ತೆ ರೆಡಿ ಮಾಡ್ತೀನಿ ಅಂತ ಹೇಳೋದು. ರಸ್ತೆ ಎಲ್ಲ ಸುತ್ತಮುತ್ತಲೆಲ್ಲ ಹಳ್ಳಗುಂಡಿ ಬಿದ್ದಿದೆ. ಯಾವುದೇ ರಸ್ತೆ ಇದುವರೆಗೂ ರೆಡಿಯಾಗಿಲ್ಲ. ನಾವು ಕಳೆದ ವರ್ಷ ಇದನ್ನು 3-4 ಸರಿ ಮಾಡಿದ್ದೀವಿ. ಯಾವಾಗ ಹೇಳೋದು ಆಶ್ವಾಸನೆ ಕೊಡ್ತಾರಾಗಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಮತ್ತು ಈ ಕಸ ವಿಲೇವಾರಿ ಮಾಡೋದು ಇವರು ಸೂಕ್ತವಾದ ರೀತಿಯಲ್ಲಿ ಮಾಡಲ್ಲ. ನಮ್ಮ ಜನರ ಕಣ್ಣೋರ್ಸೋಕ್ಕೆ ಮಾತ್ರ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಡಂಪಿಂಗ್ ಯಾರ್ಡಿಂದ ನಿಮಗೇನು ಸಮಸ್ಯೆ ಆಗ್ತಾ ಇದೆ ಅಂತ ತಮಗೆ? ನಮಗೆ ಡಂಪಿಂಗ್ ಯಾರ್ಡಿಂದ ಏನು ಸಮಸ್ಯೆ ಆಯ್ತಾ ಇದೆ ಅಂದರೆ, ಅವ್ರು ಯಾರ್ಡ್ ಮಾಡೋವಾಗ ಶುದ್ಧವಾಗಿ ಮಾಡ್ತಾರೆ. ನಾವು ಔಷಧಿ ಸಂಪರ್ಣೆ ಮಾಡೋದಾಗಲಿ, ವಾಸನೆ ಮತ್ತು ಇದರಿಂದ ಕಾಯಿಲೆ ಬರೋದಾಗಲಿ, ಮತ್ತು ಈ ಗಾಡಿಗಳು ಓಡಾಡೋದ್ರಿಂದ ಇಲ್ಲಿ ನೀವು ಆ ಗಾಡಿ ಒಂದ್ಸರಿ ನೋಡ್ಬೋದು, ನಿಂತಿರೋ ಗಾಡಿಗಳ ಹತ್ರ ಹೋದ್ರೆ ಸಾಕು ಗಬ್ಬು ವಾಸನೆ ಬರುತ್ತೆ. ಯಾವುದೇ ರೀತಿಯ ರಾಸಾಯನಿಕ ಹಾಕೋದು, ಕೆಮಿಕಲ್ ಹಾಕಿ ಇದು ಮಾಡೋಂಥ ರೂಲ್ಸ್ ಇದ್ರೂ ಅದನ್ನೆಲ್ಲ ಮಾಡಲ್ಲ. ಅದರಿಂದ ಇಲ್ಲಿ ಜನಗಳು ತೊಂದರೆ ಆಯ್ತೈತೆ. ಮತ್ತು ಇವರು ಕೊಟ್ಟಿರೋಂಥ ಆಶ್ವಾಸನೆ ಯಾವುದು ಕೊಟ್ಟಿಲ್ಲ ಅಂತೇಳಿ ಎರಡಕ್ಕೂ ಸೇರಿ ನಾವು ಈ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತೀರಾ ಹೇಗೆ? ಹೌದು, ಇದನ್ನು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋವರೆಗೂ ನಾವು ಯಾವುದೇ ಡಂಪಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ತಾವೇಳಿ, ನಿತ್ಯ ಎಷ್ಟು ವೆಹಿಕಲ್ ಬರ್ತಾ ಇತ್ತು, ಆ ಒಂದು ವೆಹಿಕಲ್ಗಳನ್ನು ತಡೆಯುವಂಥ ಕೆಲಸ ಮಾಡಿದ್ರಿ ತಾವು. ಈಗ ನಿಮ್ಮ ಬೇಡಿಕೆ ಏನು ಅಂತ? ಸರ್, ನಮ್ಮ ಬೇಡಿಕೆ ಕುಡಿಯೋ ನೀರು. ಈಗ ಬೋರ್ ಹಾಕಿದ್ರು, ಈ ಕಸ ಹಾಕಿ ಇಲ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದ್ಬಿಟ್ಟಿದೆ. ಕುಡಿಯೋಕ್ಕೆ ನೀರು ಇದಾಗ್ತಾಯಿಲ್ಲ, ಶುದ್ಧೀಕರಣ ಆಗಿಲ್ಲ.
ಎಲ್ಲ ಬರೀ ಗಲೀಜು ಇದು ಬರ್ತಾ ಇದೆ, ಮಾಲಿನ್ಯ ಇದಾಗೋಗಿದೆ ನೀರು. ಮತ್ತು ಕಾಯಿಸ್ಬಿಟ್ಟು ಕುಡಿಬೇಕು ನೀರನ್ನ. ಬೋರ್ ಹಾಕಿರೋ ನೀರುಗಳು ಸಿಗ್ತಾ ಇಲ್ಲ, ರಸ್ತೆ ಅಭಿವೃದ್ಧಿ ಮಾಡಿಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು, ಅಸ್ತಮ, ಬೇಗ ಕೆಮ್ಮು, ಸುಮಾರು ಕಾಯಿಲೆಗಳಿಂದ ನರಳ್ತಾವ್ರೆ. ಅಗ್ರ ಲೆವೆಟಲ್ಲಿ ಹೋದ್ರೆ ಡಾಕ್ಟ್ರೇ ಇಲ್ಲ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಈ ಥರ ಇವರೆಲ್ಲ ಬಂದು ಮಾತಾಡ್ಕೊಂಡು ಆಫೀಸರ್ ಹೋದ್ರಲ್ಲ, ಬಂದು ಮಾತಾಡೋಗಿದ್ದೆ ಅಷ್ಟೇ. ಇದುವರೆಗೂ ಯಾರೂ ಇತ್ತು ತಲೆ ಹಾಕಿಲ್ಲ. ನಮ್ಮ ಗೋಳನ್ನ ಯಾರು ಕೇಳೋರೇ ಇಲ್ಲ. ಇಲ್ಲಿರೋರೆಲ್ಲ 20-30 ಹಳ್ಳಿಯರು ಬರೀ ಬಡವರು. ಅಧಿಕಾರಿಗಳೇನಾದರೂ ತಮ್ಮನ್ನ ಭೇಟಿ ಮಾಡುವಂಥದ್ದು ಅಥವಾ ತಮಗೆ ಭರವಸೆ ಕೊಡುವಂಥ ಕೆಲಸ ಮಾಡಿದ್ರಾ? ಇಲ್ಲ ಸರ್, ಬರಲ್ಲ. ಹೋದ ವರ್ಷ ಕೊಟ್ಟೋದಂತ ಹೋದವರು ಇದುವರೆಗೂ ತಿರುಗಿ ನೋಡಿಲ್ಲ. BBMP ಆಫೀಸರು ಯಾವುದೇ ರೀತಿ ಯಾರೂ ಅಧಿಕಾರಿಗಳು ಬರಲೇ ಇಲ್ಲ ಇಲ್ಲಿ ಇದುವರೆಗೂ. ನೋಡೋಣ, ಸೊಳ್ಳೆ ಇಲ್ಲದ ಕಾಯಿಲೆಗಳು ಬಂದು ಎಲ್ಲ ಜನ ಇದಾಗ್ತಾಯಿದ್ರು. ಅಧಿಕಾರಿಗಳು ಅದೇನು ನಿರ್ಲಕ್ಷ್ಯ ಪಡ್ತಾರೋ ಗೊತ್ತಿಲ್ಲ. ಇದಿಷ್ಟು ಪ್ರತಿಭಟನಾ ನಿರತ ಬೆಳ್ಳಳ್ಳಿಯ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಅವರ ಆಗ್ರಹ ಏನಪ್ಪಾ ಅಂತಂದ್ರೆ, ಇಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಯನ್ನು ಈಡೇರಿಸದ ಹೊರತಾಗಿಯೂ ಕೂಡ ಇಲ್ಲಿ ಈ ಒಂದು ಕಸದ ವಾಹನವನ್ನು ಒಳಗೆ ಬಿಡೋದಕ್ಕೆ ನಾವು ಬಿಡೋದಿಲ್ಲ. ಜೊತೆಗೆ ಡಂಪಿಂಗ್ ಯಾರ್ಡನ್ನು ಇವರು ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಬಳಿಕವೇ ಅವರು ಮತ್ತೆ ಪುನರಾರಂಭ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.